ಗುಂಡೇಟು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಚಪ್ಪಲಿ ಸ್ಟಿಕ್ಕರ್ ಬಿಚ್ಚಿಟ್ಟ ರಹಸ್ಯವೇನು? ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ನಡೆದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗುಂಡೇಟಿನ ಪ್ರಕರಣ ದಿನಕ್ಕೊಂದು ಹೊಸ ತಿರುವು ಪಡಿತಾ ಇದೆ. ಅರಣ್ಯ ಸಿಬ್ಬಂದಿ ನಡೆಸಿದ ಫೈರಿಂಗ್ ನಲ್ಲಿ ಜೀವ ಕಳೆದುಕೊಂಡ ಪೀಟರ್, ಆಂಥೋನಿ ಮತ್ತು ಕುಮಾರ್ ಅವರ ಅಂತ್ಯಕ್ರಿಯೆ ನಿನ್ನೆ ರಾತ್ರಿ ಕಣ್ಣೀರಿನ ನಡುವೆ ಮುಗಿದಿದೆ. ಕುಟುಂಬಸ್ಥರು ನ್ಯಾಯ ಬೇಕು ಅಂತ ರಸ್ತೆಗಿಳಿದು ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ಮಾಡಿದ್ರು. ಕೊನೆಗೆ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ತಲಾ 15 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಭರವಸೆ ಕೊಟ್ಟ ಮೇಲೆ ಪ್ರತಿಭಟನೆ ತಣ್ಣಗಾಯ್ತು. ಆದ್ರೆ ಈ ಕೇಸ್ ಇಲ್ಲಿಗೆ ಮುಗೀತು ಅನ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ಈ ಎನ್ಕೌಂಟರ್ ಕತೆಗೆ ಈಗ ಅಸಲಿ ಟ್ವಿಸ್ಟ್ ಸಿಕ್ಕಿದೆ. ಈ ಘಟನೆ ಬರೀ ಕಾಡಿನ ಗಡಿಯಷ್ಟೆಲ್ಲ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಇಬ್ಬರು ಇದನ್ನ ನೇರವಾಗಿ ಫೇಕ್ ಎನ್ಕೌಂಟರ್ ಅಂತ ಕರೆದಿದ್ದಾರೆ. ಬೇಕಂತಲೇ ಅಮಾಯಕರನ್ನ ಕೊಲ್ಲಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ಸರ್ಕಾರ ಮತ್ತು ಅರಣ್ಯ ಸಚಿವ ರಾಮಲಿಂಗ ರೆಡ್ಡಿ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ರು. ನಮ್ಮ ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಮಾತ್ರ ಗುಂಡು ಹಾರಿಸಿದ್ದಾರೆ. ಅವರು ಅನಿವಾರ್ಯವಾಗಿ ಬೇಟೆಗಾರರ ಮೇಲೆ ದಾಳಿ ಮಾಡಬೇಕಾಯಿತು ಅಂತ ಸಮರ್ಥಿಸಿಕೊಂಡ್ರು. ಅಷ್ಟೇ ಅಲ್ಲ, ಘಟನಾ ಸ್ಥಳದಲ್ಲಿ ಸಿಕ್ತು ಎನ್ನಲಾದ 34 ಕೆಜಿ ಜಿಂಕೆ ಮಾಂಸ, ನಾಡ ಬಂದೂಕುಗಳು ಮತ್ತು ಇತರೆ ವಸ್ತುಗಳ ಫೋಟೋಗಳನ್ನ ಪ್ರದರ್ಶಿಸಿ ಸಾಕ್ಷಿ ಒದಗಿಸಿದ್ರು. ಆದ್ರೆ ಅರಣ್ಯ ಇಲಾಖೆ ಬಿಡುಗಡೆ ಮಾಡಿದ ಇದೇ ಫೋಟೋಗಳು ಈಗ ಇಡೀ ಕೇಸನ್ನ ಉಲ್ಟಾ ಮಾಡಿವೆ. ಫೋಟೋದಲ್ಲಿ ಜಿಂಕೆ ಮಾಂಸ, ಬಂದೂಕು, ಚಾಕು, ಅಡುಗೆ ಪಾತ್ರೆಗಳ ಜೊತೆಗೆ ಒಂದು ಜೋಡಿ ಹೊಸ ಚಪ್ಪಲಿ ಕಾಣಿಸ್ತಿದೆ. ವಿಚಿತ್ರ ಅಂದ್ರೆ ಆ ಚಪ್ಪಲಿ ಮೇಲೆ ಇರುವ ಕಂಪನಿಯ ಹೊಸ ಸ್ಟಿಕ್ಕರ್ ಕೂಡ ಕಿತ್ತಿಲ್ಲ. ಕಾಡಿನಲ್ಲಿ ಬೇಟೆಯಾಡಲು ಬಂದವರು ಹೊಸ ಚಪ್ಪಲಿ, ಅದರಲ್ಲೂ ಸ್ಟಿಕ್ಕರ್ ಕೂಡ ತೆಗೆಯದೆ ಹಾಕಿಕೊಂಡು ಬರ್ತಾರಾ? ಅಥವಾ ಕೇಸ್ ಗಟ್ಟಿ ಮಾಡೋಕೆ ಇಲಾಖೆಯವರೇ ಅಂಗಡಿಯಿಂದ ಹೊಸ ಚಪ್ಪಲಿ ತಂದು ಅಲ್ಲಿ ಇಟ್ರ ಅನ್ನುವ ಬಲವಾದ ಅನುಮಾನ ಜನರಲ್ಲಿ ಹಾಗೂ ತನಿಖಾಧಿಕಾರಿಗಳಲ್ಲಿ ಮೂಡಿದೆ. ಸಾಕ್ಷಿ ಸೃಷ್ಟಿ ಮಾಡುವ ಬರದಲ್ಲಿ ಅಧಿಕಾರಿಗಳು ಎಡವಿದ್ರ ಅನ್ನೋ ಪ್ರಶ್ನೆ ಈಗ ಜೋರಾಗಿದೆ. ಈ ಗಂಭೀರ ಅನುಮಾನಗಳು ಎದ್ದ ಬೆನ್ನಲ್ಲೇ ತನಿಖೆ ಫುಲ್ ಸ್ಪೀಡ್ ನಲ್ಲಿ ಶುರುವಾಗಿದೆ. ಕೊಳ್ಳೇಗಾಲದ ಡಿವೈಎಸ್ಪಿ ಮೋಹನ್ ಅವರ ನೇತೃತ್ವದಲ್ಲಿ ಬರೋಬ್ಬರಿ 15 ಜನರ ವಿಶೇಷ ತನಿಖಾ ತಂಡ ರಚನೆಯಾಗಿದೆ. ಇದರಲ್ಲಿ ವಿಧಿವಿಜ್ಞಾನ ಅಂದ್ರೆ FSL ಮತ್ತು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಗಳು ಇದ್ದಾರೆ. ಈ ಟೀಮ್ ಕಾವೇರಿ ವನ್ಯಜೀವಿ ಧಾಮದ ಶಾಗ್ಯಾಬಿಟ್ ಕಾಡಿಗೆ ಖುದ್ದಾಗಿ ಭೇಟಿ ಕೊಟ್ಟು ಜಾಲಾಡಿದೆ. ಘಟನೆ ನಡೆದ ಜಾಗದಲ್ಲಿದ್ದ ಗುಂಡಿನ ಚೂರುಗಳು, ಪೆಲೆಟ್ಸ್ ಮತ್ತು ಬಿದ್ದಿದ್ದ ರಕ್ತದ ಕಲೆಯ ಮಾದರಿಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಕಲೆಕ್ಟ್ ಮಾಡಿದ್ದಾರೆ. ಇವೆಲ್ಲವನ್ನ ಈಗ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಟೆಸ್ಟಿಂಗ್ಗಾಗಿ ಕಳಿಸಲಾಗಿದೆ. ಲ್ಯಾಬ್ ವರದಿ ಬಂದ ಮೇಲಷ್ಟೇ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಅಂದು ಕಾಡಿನಲ್ಲಿ ಅಸಲಿಗೆ ನಡೆದಿದ್ದೇನು? ಸಿಬ್ಬಂದಿ ಹೇಳಿದಂತೆ ನಿಜವಾಗಿಯೂ ಆತ್ಮರಕ್ಷಣೆಗಾಗಿ ಫೈರಿಂಗ್ ನಡೀತಾ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಅಮಾಯಕರ ಮೇಲೆ ಗುಂಡು ಹಾರಿಸಲಾಯ್ತಾ? ಸ್ಥಳದಲ್ಲಿ ಸಿಕ್ಕ ಸಾಕ್ಷಿಗಳು ಅಸಲಿನ ಅಥವಾ ಕೃತಕವಾಗಿ ಸೃಷ್ಟಿ ಮಾಡಿದ್ದ? ಪರಿಹಾರದ ಹಣದಿಂದ ಕುಟುಂಬದ ಕಣ್ಣೀರನ್ನ ತಾತ್ಕಾಲಿಕವಾಗಿ ಒರೆಸಬಹುದು, ಆದ್ರೆ ಸತ್ತವರಿಗೆ ನ್ಯಾಯ ಸಿಗಬೇಕಾದ್ರೆ ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕಿದೆ. FSL ರಿಪೋರ್ಟ್ ಬಂದ ನಂತರವೇ ಇಡೀ ಸತ್ಯ ಹೊರಬರಲಿದೆ. ಮುಂದಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಫಸ್ಟ್ ಕನ್ನಡ. ನಮಸ್ಕಾರ.